ಅಳಬೆ, ಅಂಥದ್ದೆಲ್ಲ ಏನು ಮಾಡಿಲ್ಲ. ಹ್ಞೂ ಹೌದಾ, ಓಕೆನ್ ಓಕೆನ್. ಹ್ಞೂ ಇವ್ರಿಗೂ ಹೇಳ್ತೀನಿ. ಹ್ಞೂ ಹೋ ಏ ಯಾರೇನು ಅಂದಿಲ್ಲವ. ಹ್ಞೂ ಇಲ್ಲ, ಯಾಕೆ ನಿನಗೆ ಯಾಕೆ ಹಂಗೆ ಅನ್ನಿಸ್ತು? ಅಲ್ಲ ಯವ್ವ, ನೀನು ಅದೆಂತ ಸುಡುಗಾಡ ಪ್ಲಾನ್ ಏನು ಮಾಡ್ಕೊತ ಕೂತಿರನ? ಗಂಡ ಎಂತಿ ಅಂತ ಮಾಡಿದ್ದೆ, ನಿಮ್ಮ ತಮ್ಮ ನೋಡಿ ಎಂತ ಕೆಲಸ ಮಾಡ್ಯಾನ. ಪಾಪ ಪಾರ್ವತಿಗೆ ಮಕ್ಕಳು ಬೇಕಂತ ಆಸೆ, ಈ ಬಡೆ ಬೇಡ ಬೇಡಿಗೆ ಮಕ್ಕಳಂದನ ಆಕಿನೂ ಏನು ಮಾತಾಡಿಲ್ಲ, ಸುಮ್ಮನೆ ಆಗ್ಬಿಟ್ಟಾಳ. ಅದಕ್ಕೆ ಇವತ್ತು ಗೊತ್ತಾಗತ್ಲೆ ಕರ್ಕೊಂಡು ಹೋಗಿ ದವಾಖಾನೆ ತೋರಿಸ್ಕೊಂಬಂದೆ. ಗುಳಿಗೆ ಔಷಧೆಲ್ಲ ಕೊಟ್ಟಾರ. ಏನು ನೀನು ದವಾಖಾನೆ ತೋರ್ಸಕ್ಕೆ ರೊಕ್ಕಿಲ್ಲ ಹಂಗೆ ಹಿಂಗೆ ಅಂತ ಅನ್ಕೊಂಡು ಬಿಟ್ಟು ಮತ್ತೆ ಇಲ್ವಾ? ಎಂಥ ಡಾಕ್ಟರ್ ಕಡೆ ಬೇಕಾದ್ರೂ ಹೋಗಿ ಬರೋಣಂತೆ. ಏನು ಇಂಥ ವಿಚಾರಕ್ಕೆಲ್ಲ ನೀನು ರೊಕ್ಕದ ಬಗ್ಗೆ ತಲೆನೂ ಕೆಡಿಸ್ಕೊಬೇಡ, ರೊಕ್ಕದ ಮಕ್ಕ ನೋಡಕ್ಕೂ ಹೋಗ್ಬೇಡ. ಏನ ನಾ ಅದೇನಿ ಹೋಗಿ ಬರೋಣಂತ. ನಿನ್ನ ಗಂಡನೂ ಕರ್ಕೊಂಬಾ, ಇಲ್ಲ ರೊಕ್ಕ ಕೊಡ್ತೀನಿ, ನೀ ಇಬ್ಬರೇ ಹೋಗ್ಬಾ. ಏನು ಫೋನ್ ಪೇ ಮಾಡಕ್ಕೆ ಹೇಳ ನಿಮ್ಮ ತಮ್ಗೆ? ಇಲ್ಲ ಅದೇ ಏನು ಮಾಡತ್ತಿಲ್ಲ, ಹಂಗೆಲ್ಲ ಏನಿಲ್ಲ. ಅಯ್ಯೋ ರೊಕ್ಕ ಏನು ಬೇ, ಅಪ್ಪ ಅಂಗಡಿ ಇಟ್ಕೊಟ್ಟ ನನಗೆ ಗೊತ್ತಾಗಲ್ಲ. ಈಗ ದುಡಿತೀನವ ನಾನು, ನನ್ನ ಕಡೆನೂ ರೊಕ್ಕ ಇರ್ತಾವೆ. ಈಗ ಹಂಗೆ ಹೋಗ್ಬೇಕನ್ಸಿದ್ರೆ ನಾನು ಇವ್ರು ಹೋಗ್ತೇವೆ. ನೋಡ್ದೇನ, ಕೇಳಿಸ್ಕೊಂಡೇನ? ನೋಡಲಿ ತಾಯಿ ಫೋನ್ ಹಚ್ಚಿ ಮೊದಲು ನಿನ್ನ ಗಂಡನ ಕರ್ಕೊಂಡು ಬೇರೆ ಮನೆ ಮಾಡು ಅಂತ ಹೇಳಕತ್ತಾಳ. ಅದಕ್ಕೆ ನಾನು ದುಡಿಯಾಕತ್ತೀನಿ, ನನ್ನ ಕಡೆನೂ ರೊಕ್ಕ ಅದಾವ, ಈಗ ಹೋಗ್ಬೇಕಂದ್ರೆ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀವಿ ಅಂತ ಈಗ ಹೇಳಕತ್ತಾಳ. ನೋಡು ನೋಡು, ಅಲ್ಲ ತಾಯಿ ಅದಕ್ಕೆ ಫೋನ್ ಹಚ್ಚಿ ಆರಾಮದಿಯಾ ಅಂತ ಕೇಳ್ಬೇಕಾ, ಏನು ಯಾವಾಗ ಮನೆ ಮಾಡ್ತೀರಿ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀರಿ ಅಂತ ಕೇಳ್ಬೇಕಾ? ಅಲ್ಲ ನೀನು ನೋಡಿ ಮೊನ್ನೆ ಜಗಳ ಆದಾಗಿಂದ ನಾ ಈಕಿ ಒಂದು ಮಾತರ ಬೈದೇನೆ, ಏನಾರ ಅಂದೇನೆ? ಈಕಿನ ಕೇಳ್ಬೇಕಾರೆ ಕರೆದು ಕೇಳೋಣ. ಏನು ಅಂದಿಲ್ಲಪ್ಪ, ನಾಯಿ ಹಾಕಿದಂಗೆ ಮಾಡಿದ್ದು ಅಡಿಗೆ ಒಟ್ಟು ಹಾಕ್ತಾಳ, ಮೂಲೆ ಕುಂತಿರ್ತಾನೆ, ತಿಂದು ನನ್ನ ಪಾಡಿಗೆ ನಾನು ಅಲ್ಲೇ ಮಕ್ಕೋತೇನೆ. ಮತ್ತೆ ಈಕಿ ಅಂಗಡಿಗೆ ಎಷ್ಟೊತ್ತು ಹೋದ್ರು ಕೇಳಲ್ಲ, ಎಷ್ಟೊತ್ತಿಗೆ ಬಂದರೂ ಕೇಳಲ್ಲ. ಹಿಂಗಿದ್ರು ಯಾವಾಗ ಬೇರೆ ಮನೆ ಮಾಡ್ತೀವಿ ಅಂತ ಕೇಳ್ತಾಳ ನೋಡು ತಾಯಿ ಫೋನ್ ಹಚ್ಚಿ. ಅದಕ್ಕೆ ಹೇಳೋದು ಹಲ್ಕಟ್ ಬಾಡ್ಯ ಅತಿ ಸಲಿಗೆ ಕೊಡಬೇಡ ಅಂತೇಳಿ. ನೀನು ನನ್ನ ಮಾತೇಳಿ ಕೇಳ್ತಿ? ನಿನಗೆ ಹೇಂತಿ ಬೇಕಾಗಿ ಹೇಳಿ ನಿನಗೆ ಮಗ್ಗಲ್ಲ ಹೇಂತಿದ್ದು ಬಿಟ್ರೆ ಹಡ ತಾಯಿ ನೆನಪೇರಲ್ಲ ನಿನಗೆ ಹಲ್ಕಟ್ ಬಾಡ್ಯ ನೀನು. ಅಲ್ಲವೇ ಥೋ, ಹೆಂಗಿದ್ರು ನಾವು ಬೇರೆ ಮನೆ ಮಾಡೋದಂತ ಇದಾಗೈತಲ್ಲ, ನಾನು ನಿನ್ನ ಬಿಟ್ಟು ಹೋಕೆ ನಿನಗೆ ಹೇಳೇನಲ್ಲ ನಾನು. ಸುಮ್ಮನಿರು, ಭಾಳ ಗದ್ದಲ ಮಾಡೋಕೋಬೇಡ. ಈಗ ಹೆಂಗದಿ ಹಾಗೆ ಇರು, ಕಡೆಗೆ ಒಂದಿನ ಹೋಗುವತ್ತೆ ನಾನು ನಮ್ಮ ಅವ್ನ ಪಾಪ ಸುಮ್ಮನದಾಳಲ್ಲ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅಷ್ಟು ಕೂಡ ಹೋಗ್ಬಿಟ್ರೆ ಆತು. ಆದರೆ ಅತ್ತಿಯರು ಫೋನ್ ಹಚ್ಚಿ ಯಾಕೆ ಅದ್ರ ಬಗ್ಗೆ ಮಾತಾಡಕತ್ತಾರಂತ ಗೊತ್ತಿಲ್ಲ ನನಗೆ. ಏನಾರ ಬೇಜಾರು ಏನಾರ ಮಾಡಿದ್ದೇನೋ ಆಕಿಗೆ? ಇಲ್ಲ ಅಳವ ಇಲ್ಲ, ಹೋಗ್ತೀವಿ ನೋಡು. ಮತ್ತೆ ಅತಿ ಲೇಟ್ ಮಾಡಬೇಡ, 2 ವರ್ಷ ಆಗಕ್ಕೆ ಬಂತು. ಏನು ಪಟ್ನ ಹೋಗಿ ದವಾಖಾನಿಗೆ ತೋರಿಸ್ಕೊ ಮಗಳ. ಇಂಥವೆಲ್ಲ ಭಾಳ ತಡ ಮಾಡಕ್ಕೆ ಹೋಗ್ಬಾರ್ದು. ಏನು ದೇವ್ರು ಕೊಟ್ಟು ನೋಡ್ತಾನ, ಕಸ್ಕೊಂಡು ನೋಡ್ತಾನ. ಅದಕ್ಕೆ ನನ್ನ ಮಾತು ಕೇಳು, ನೀವು ಆದ್ರೆ ಇವತ್ತ ಹೋಗಿಬಿಡ್ರಂತೆ ನಾನು. ಅಲ್ವೇ 2 ವರ್ಷ ಆತು, ನನಗೂ ಗೊತ್ತು. ಇವತ್ತ ಹೋಗಂದ್ರೆ ಹೆಂಗದೆ? ಇವತ್ತು ಅವ್ರಿಗೂ ಏನಾರು ಕೆಲಸ ಇರ್ತಾವೆ, ಇವತ್ತಾಗಲ್ಲ, ನಾಳೆ ಹೋಗ್ಬಿಡ್ತೇವೆ ಇಬ್ರು. ತಲೆ ಕೆಡಿಸ್ಕೊಬೇಡ. ನೋಡು ನೋಡು ನೋಡು, ಅವರು ಇವತ್ತ ಮನೆ ಖಾಲಿ ಮಾಡಿ ಅನ್ನಕತ್ತಾಳ ಏನ? ನೋಡು ನೋಡು, ಈಗ ನಾಳೆ ಹೋಗ್ತೇವೆ ಅನ್ನಕತ್ತಾಳ. ಅಲ್ಲ ಮತ್ತೆ ಇದನ್ನು ಕೇಳಿಸ್ಕೊಂಡು ಹೆಂಗೆ ಸುಮ್ಮನೆ ಇರಲಿಲ್ಲ ನಾನು? ಅಲ್ವೇ ಯಾಕೆ ಕರೆದು ಬಿಟ್ಲೆ ನಾ ಹೋಗ್ಬಿಡ್ತೇನೆ ನಾನು, ಸುಮ್ಮನಿರವ. ಅಲ್ಲ ಯಾರಿಗೆ ಆಸೆ ಇರಂಗಿಲ್ಲವ? ಎಲ್ಲರಿಗೂ ಆಸೆ ಇರ್ತೈತಿ, ನನಗೂ ಆಸೆ ಐತಿ, ಇವ್ರಿಗೂ ಭಾಳ ಆಸೆ ಐತಿ. ಅವರು ಅಂದಾರ ಹೋಗಕ್ಕಾಗಿಲ್ಲ. ಏನು ಹಾಲಕಟ್ಟ ಬಾಡ್ಯ ಅಂದಿದ್ದೇನ ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತೇಳಿ? ನಿನಗೂ ಆಸೆ ಐತೆ ಅಂತ ಹೇಳಕತ್ತಾಳಲ್ಲ, ಚೆಕ್ ಸುಟ್ಟು ಹೇಳ್ತಾಳ. ಮತ್ತೆ ಕೆರ ತೊಗೊಂಡಿರ್ಬೇಕು ಊರು ಬಾಡ್ಯ. ನನ್ನ ಮುಂದೆ ಈ ರೀತಿ ಮಾತಾಡಿ ಒಳಗೆ ಹೋಗಿ ಎಂತಿ ಮುಂದೆ ಬೆಚ್ಚ ಅಂತ ಮಾತಾಡ್ತೀನ? ಯಾಡ್ತೇಲಿ ನಾಗರಾವಿನ ಅಂತ ಬಾಡ್ಯ ನೀನು? ಅಮ್ಮ, ಅಯ್ಯೋ ದೇವ್ರೇ, ನಾನು ಅಂದಿಲ್ಲವಾ. ಆಕೆ ಯಾಕೆ ಹಂಗೆ ಹೇಳಕತ್ತಾಳ ನನಗೆ ಗೊತ್ತಿಲ್ಲ. ನಾನೇನು ನೀನು ಕರ್ಕೊಂಡು ಅಲ್ಲಿ ಹೇತಿಕ್ಕಿದ್ದಂಗೆ ಮನೆ ಖಾಲಿ ಮಾಡೋದಂದ್ರೆ ಮನೆ ನೋಡಿ ಬಂದೇವ ನಾವು. ನಾವ ಹೋಗಿದ್ವಿ ಏನ್ವಾ, ಹೋಗಿ ದವಾಖಾನ್ಯಾಗ ಅರವಿಂದನ ಪಾರ್ವತಿನ ತೋರ್ಸೇವಿ. ಅದೇ ದವಾಖಾನಿಗೆ ಹೋಗ್ಬಿಡ್ರಿ. ನೀವು ಹೋಗಿ ಬಂದಿರನ? ಹಂಗಾರೆ ನೋಡಿರಿ ನೀವು. ಆಯ್ತು, ಅಡ್ರೆಸ್ ಕಳ್ಸಕ್ಕೆ ಹೇಳ ಅರವಿಂದಗ, ನಾವಲ್ಲೇ ಹೋಗ್ತೀವಿ. ಹಂಗೆ ಮಾಡ್ತೇವೆ. ನಾಳೆ ಬೆಳಗ್ಗೆ ದೌಡ್ ನಾಷ್ಟ ಇಷ್ಟ ಮಾಡಿಬಿಟ್ಬಿಡ್ತೇವೆ. ಅಮ್ಮ ನೋಡ್ಲಾ, ಅವರ ಮನೆ ನೋಡಿ ಬಂದಾರಂತ. ಆತು ಆತು, ಮುಗೀತು, ಹೋಗ್ರಿಪ್ಪ ಹೋಗ್ರಿ. ಯಾಕೆ ಬೇಕಾಗಿ ಹೇಳಿ ನಿಮಗೆ ತಾಯಿ ಎಲ್ಲರ ತಾಯಿ ಇಷ್ಟಪ್ಪ, ಇಷ್ಟೇ. ನಾವು ಬಡ್ದಾಡೋದಷ್ಟೇ, ಮಗ ಅದು ಇದು ಅಂತೇಳಿ. ಮಗಗೆ ನೋಡಿದ್ರೆ ತಾಯಿದೆ ಲಕ್ಷ್ಯನೇ ಇಲ್ಲ. ನೋಡಿ ಅವರೇ ನೋಡಿ ಬಂದಾರಂತ. ಅಡ್ರೆಸ್ ಕಳ್ಸಕ್ಕೆ ಹೇಳಕತ್ತಾಳ ತಮ್ಮಗೆ. ಅಡ್ರೆಸ್ ಕಳ್ಸಿದ್ರೆ ನೀವು ಅಲ್ಲೇ ಹೋಗಿ ಶಿಫ್ಟ್ ಆಗಿಬಿಡೋರು. ನಾಳೆ ಸತ್ತಿಂದರ ಬಾರ್ಲ ಮಣ್ಣಿಗೆ ಏನು? ನೋಡುವ ಮಗಳ, ಹೋಗಿ ತೋರಿಸ್ಕೊಂಬ. ಆಕಿ ಚಲೋ ಡಾಕ್ಟರ್ ಅದಾಳ, ಮಕ್ಕಳಾಗತಾವ. ಅಲ್ಲಿ ಹೋದ್ರಿ ಮಕ್ಕಳಾಗತಾವ. ಆಯ್ತವ, ನೀ ಹೇಳ್ದಂಗೆ ಅಲ್ಲಾತ ಹೋಗಿ ಒಂದೇನಲ್ಲ. ಮೊನ್ನೆ ಅನ್ಕೊಂಡಿದ್ವಿ, ಆಗಲಿಲ್ಲ. ಈಗ ಯಾಕ ನೀನು ಭಾಳ ಹೇಳಾಕತ್ತಿ? ನೀ ಇಷ್ಟು ಹೇಳಿದ್ಮೇಲೂ ನಾ ಹೋಗ್ಲಂಗಿರ್ತೇನೆ. ನನ್ನ ಹೊಕ್ಕೆಂತ ಸರಿ. ನನ್ನ ಅಂಗಡಿಗೆ ಹೊತ್ತಾತ, ಅವರು ಅಲ್ಲಿ ಹೊರಗೆ ನಿಂತಾರ ಅಂದ್ರೆ ನಾನು ಬಿಟ್ಟು ಅವ್ರು ಹೋಗೋರು. ಅದಕ್ಕೆ ನನ್ನ ಅಲ್ಲಿ ಕೆಲಸದ ಕಡೆ ಬಿಟ್ಟು ಆಫೀಸಿಗೆ ಬರ್ತಾರಂತ, ಹೋಗ್ಬೇಕಂತವ್ರು. ಅದಕ್ಕೆ ಬಿಡ್ಲಾ ಇಡ್ಲಿ ಹಂಗಾರ ಫೋನು? ಸರಿ ಇಡ್ತೇನೆ. ಸಂಜೆಗೆ ಬಂದು ಹಚ್ತೇನೆ. ಬಸ್ ಬಂದು ಹಚ್ತೇನೆ. ಆಯ್ತು. ಅಯ್ಯೋ ಇಲ್ಲೇ ನಿಂತಿರಿ ನೀ ಇಬ್ರು? ಚಲೋ ಆತ ರೀ.
ಬರ್ರಿ ಲೇಟ್ ಆತ್ ಹೋಗುನು. ಹಂಗ ಹೋಗ್ತಾ ದಾರ್ಯಾಗ ನಿಮ್ಮ ಹತ್ರ ಒಂದಿವ್ರು ವಿಚಾರ ಮಾತಾಡ್ಬೇಕು. ಬರ್ರಿ, ನಮ್ಗೆಲ್ಲ ಪಸಾರ ಆಗೈತಿ ಇಲ್ಲಿ, ಎಲ್ಲ ಗೊತ್ತಾಗೈತಿ, ಎಲ್ಲ ಗೊತ್ತಾಗೈತಿ. ಏನ್ ಕದ್ದು ಮುಚ್ಚಿ ಮಾಡೋದಿಲ್ಲ. ಎಲ್ಲಿ ನೋಡ್ಯಾಳಂತ ನಿಮ್ಮವ್ವ ಮನೀನ? ಮನೀನ? ಯಾ ಮನಿ? ಅಲ್ಲ ನಾನು ನಿಂಗೆ ಹೇಳಿದ್ದೆ, ನಾನು ಮಾಡನ್ ಮನೆ ಬೇರೆ, ಆದ್ರೆ ಬೇರೆ ಇನ್ನೊಂದು ಮನೆಗೆ ಯಾಕೆ ಹೋಗೋದು? ಹೆಂಗಿದ್ರು ನಿನ್ನ ಮನಿನೇ ರೆಡಿ ಆಗ್ತಾ ಇತ್ತಲ್ಲ ಹೊಸದು, ನಿಮ್ಮ ಅಪ್ಪ ಕಟ್ಸ್ಕೊಡತ್ತಿರೋದು, ಅಲ್ಲೇ ಹೋಗುಣ ಅಂತ ಹೇಳಿದ್ನಲ್ಲ. ಅಂದಮೇಲೂ ಈಗ ಅವಸರ ಏನೈತಿ ಮನೆ ಶಿಫ್ಟ್ ಮಾಡಕ್ಕೆ? ಪುರ್ಸತ್ತಿರ್ಬೇಕಲ್ಲ. 4 ದಿನ ನನ್ ಕೂಟಿರಕ್ ಆಗಲ್ಲಪ್ಪ ಇವರಿಗೆ. ಅವ್ರವ್ ನೋಡಿ ಫೋನ್ ಹಚ್ಚಿ ಅದೇನ ಅಂತಾರಲ್ಲ, ಎಲ್ಲ ಕೆಲಸ ಬಿಟ್ಟು ಇದನ್ನ ಹೇಳಕ್ಕಾಗೆ ಬೆಳಗ್ಗೆ ಫೋನ್ ಹಚ್ಚಾಳ. ಏನ್ ರಾತ್ರಿ ಎಲ್ಲ ಅದನ್ನೇ ನೆನಪು ಮಾಡ್ಕೊಂಡು ಮಕ್ಕೊಂಡಿದ್ಲ, ಯಾರಿಗೆ ಗೊತ್ತು? ಬೆಳಗ್ಗೆ ದೌಡ ಅತ್ತಿ ಸೊಸಿಂದ ಯಾರು ಮಾಡ್ಬೇಕಂತೇಳಿ. ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮ ಕಾಲದಾಗ ಹಿಂಗೆಲ್ಲ ಇರ್ಲಿಲ್ಲವ. ಅತ್ತಿಯರ ಯಾರು ಫೋನ್ ಹಚ್ಚಿದ್ರು? ಏನು ಹೇಳಿದ್ರು? ಅಲ್ಲ, ನೀವ್ ಯಾಕೆ ಹಿಂಗ್ ಮಾತಾಡ್ತೀರೇನಪ್ಪ ನೀವು? ಯಾಕಂದ್ರ ಅಯ್ಯೇ ನಮ್ಗೇನೇನು ಗೊತ್ತಿಲ್ಲ ಅಂತ ತಿಳ್ಕೊಂಬಿಟ್ಟೆ ನೀನು. ಈಗ ಏನಾತ? ನಮ್ಮವ್ ಫೋನ್ ಹಚ್ಚಿದ್ದು ಮನಿ ಬ್ಯಾರ್ ಮಾಡ ಅಂತ ಅಲ್ಲ ಏನ? ಮತ್ತೆ ಎದಕ್ ಫೋನ್ ಮಾಡಿದ್ಲಿ ನಿಮ್ಮವ್ವ? ಅಯ್ಯೋ ದೇವ್ರೇ, ನೀವು ಮನಿ ಬ್ಯಾರ್ ಮಾಡೋದು ಮಾತಾಡಕತ್ತಾರಂತ ತಿಳ್ಕೊಂಡ್ರೆ ಆಯ್ತು ಬಿಡು. ಮನಿ ಬ್ಯಾರ್ ಮಾಡೋದಲ್ರಿ ಅತ್ಯಾರ. ಅಯ್ಯೋ, ನಮ್ಮವ್ವ ಹೇಳಿದ್ಲ, ಅದು ದವಾಖಾನಿಗೆ ಹೋಗಿ ಮಕ್ಕಳ ಸಲುವಾಗಿ ತೋರಿಸ್ಕೊಂಬಾರವ. ಏನು ಪ್ಲಾನಿಂಗ್ ಗಿನಿಂಗ್ ಮಾಡಾತಿರ್ನ ಗಂಡ ಇಂತಿ ಮತ್ತೆ ಅಂಥವೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಆಗು ಹೊತ್ನ್ಯಾಗ ಮಕ್ಳು ಆಗಿಬಿಡ್ಬೇಕು, ನಾವು ಅದನ್ನು ತೀರ ಬಾಕಿ ಉಳಿಸ್ಕೊಳಕ್ಕೆ ಹೋಗ್ಬಾರ್ದು. ಅರವಿಂದನ್ನ ಪಾರ್ವತಿನ ಕರ್ಕೊಂಡು ಹೋಗಿ ತೋರಿಸ್ಕೊಂಬಂದೇನಿ, ಅಲ್ಲೇ ಹೋಗಿ ನೀವು ತೋರಿಸ್ಕೊಂಬಿಡ್ರಿ ಅಂತ ಹೇಳಾಕತ್ತಿದ್ಲ. ಆತವ ಅಲ್ಲೇ ಹೋಗ್ತೇವಿ, ನಾಳೆ ನನ್ನ ಗಂಡನ ಕರ್ಕೊಂಡು ಹೋಗಿ ಬರ್ತೇನೆ ಅಂದೆ ನಾನು ಅಷ್ಟೇ. ಓ, ಅದೇ ಅಂದೆ ನಾನು. ಈಕಿ ನಮ್ಮ ಅವ್ವ ತಪ್ಪು ತಿಳ್ಕೊಳ್ಳೋದಲ್ದ ನಮ್ಮನ್ನು ಇದು ಮಾಡ್ತಾ. ನಡಿಯನು ಬಾ, ಅಂಗಡಿಗೆ ಬಿಡ್ತೀನಿ ಬಾ, ಲೇಟ್ ಆತ, ಹೋಗೋಣ ನಡಿ. ಅಂದ್ರೆ ಇಲ್ಲಿ ನಿಂತ್ಕೊಂಡು ಇಬ್ರು ಏನ್ ಮಾತಾಡ್ತಾರ ಏನು ಎತ್ತ ಅಂತ ಕದ್ ಕೇಳಿಸ್ಕೊಳಕತ್ತೀರನ? ಅದೇನೋ ಅಂತಾರಲ್ಲ, ಕೊರವಂಜಿನ ತಗೊಂಡೋಗಿ ಸಿಂಹಾಸನದ ಮೇಲೆ ಕುಂದಿರ್ಸಿದ್ರು, ಆಕಿ ಮೂಲಾಗಿಟ್ಟು ರೊಟ್ಟಿ ತಿಂತಿದ್ಲಂತ. ಹಂಗ್ಯಾಕತ್ತು? ಹಂಗಲ್ರಿ ಅತ್ಯಾರ. ಅಲ್ಲ, ಅದು ಹೋಲ್ ಬಿಡ್ರಿ, ಯಾಕೆ ಸುಮ್ಮನೆ ಅದೇ ಮಾತಾಡೋದು. ಅದೇನೂ ಇಲ್ಲ, ಮನಿ ಬೇರೆ ಮಾಡೋ ವಿಚಾರ ಅಲ್ಲ, ಮಕ್ಕಳ ಸಲ ತೋರಿಸ್ಕೊಂಬ ಅಂತ ಹೇಳಿದ್ದಷ್ಟೇ. ನೀವು 3 ಹೊತ್ತು ಜಗಳ ಮಾಡೋದ್ರಾಗೆ ಇರ್ತೀರಿ, ನಮ್ಮ ಮಕ್ಕಳು ಮರಿದು ನೀವೆಲ್ಲ ವಿಚಾರ ಮಾಡ್ಬೇಕು. ಅದನ್ನೇ ನಮ್ಮ ವಿಚಾರ ಮಾಡಿ ಹೇಳಿದ್ಲು ಅಷ್ಟೇ. ನೋಡ್ರಿ, ತಡ ಆತ. ಅವ್ವ, ನೀ ತಪ್ಪು ತಿಳ್ಕೊಳ್ಳೋದಲ್ದ ನಾನು ತಪ್ಪು ತಿಳ್ಕೊಳಂಗೆ ಮಾಡ್ತೀನಿ ನೀನು. ಆಕಿಗೆ ಮೊದಲೇ ಸಿಟ್ಟು ಬರ್ತಿರ್ತೈತೆ ಆಟ್ಕಿಟ್ಕ, ನೀನು ತಾವು ಮಾಡಿ ಮತ್ತೆ ಸಿಟ್ಟು ಬರೋಂಗೆ ಮಾಡ್ತೀಯ ತಗ. ನಿನ್ನ ಅವನ ಸಾಕಿ ಏನು ಮಾತಾಡ್ತಾಳೆ ಅಂತ ಕೇಳಿಸ್ಕೊಳ್ಳೋದು ಇಲ್ಲ, ಸುಮ್ಮನೆ ಒದರಾಡ್ತೀವಿ ಒಂದತಿ. ಆಕೆ ಹಂಗತಿದ್ದ ಹಂಗಿತ್ತು, ಯಾರಿಗೆ ಗೊತ್ತು ಅದನ್ನೇ ಮಾತಾಡಿ ಈಗ ಸುಳ್ಳು ಹೇಳಕತ್ತಾಳ ಏನ? ಏನ ಹೋಗ್, ಅದೇನೋ ಬೇರೆ ಮಾತಾಡ್ತಾಳಂತಲ್ಲ, ಸುಳ್ಳಾಡಿದ್ದೇ ಮಾತಾಡ್ತಾಳ, ಬೇರೆ ಮಾತಾಡ್ತಾಳ ನೋಡು. ಅಯ್ಯೋ ಸುಮ್ಮನಿರವ ತಗ. ಊರ್ ಬಾಡೆ ನೋಡು, ಹೆಂಡತಿ ಬಾಲ ಬಡಿತೆ ನಂಗೆ. ಅಡಿಗೆ ರುಚಿ ಮಾಡಿದ್ಲು ನೋಡು ನಿನ್ನ ಸೊಸಿ, ಅಡ್ಡಿ ಇಲ್ಲ. ಹಳ್ಳಿ ಕಡೆ ಅಡಿಗೆ ಮಾಡ್ದಂಗೆ ಒಳ್ಳೆ ರೊಟ್ಟಿ ಗಿಟ್ಟಿ ಪಲ್ಯ ಗಿಲ್ಲೆ ಎಲ್ಲ ಚಲೋ ಮಾಡ್ತಾಳೆ. ಯಾವ್ದನ್ನಾರ ಲವ್ ಗಿವ್ ಮಾಡಿ ನಿನ್ನ ಮಗ ಮಾಡ್ಕೊಂಡಿದ್ನಂದ್ರೆ ಪಿಜ್ಜಾ ಬರ್ಗರ್ ತಿಂದ ಸಾಕಾಕಿತ್ತು ನನಗೆ. ಅದು ಕರೆ ಅನ್ನಂಟಿ, ಯಾಕಂದ್ರೆ ಈಗಿನ ಹುಡುಗರು ಹುಡುಗಿಯಾರು ಎಲ್ಲಿ ನೆಟ್ಟಗೆ ಅಡಿಗೆ ಮಾಡ್ತಾವೆ ಬಿಡ್ವೆ, ಅಡಿಗೆನೇ ನೆಟ್ಟಗೆ ಮಾಡೋದಿಲ್ಲ. ಹೌದು, ಅದು ಕರೆ ಅನ್ನ. ಅದ್ರಾಗೂ ಕಲ್ತಿದ್ದು ಚಲೋ ಒಂದಿವ್ಸ ಹುಡುಗಿಯರು ಅದಾವು, ಇನ್ನೊಂದಿವ್ಸ ಇರ್ತಾವೆ ನೋಡವ ಅಲ್ಲಿ ಕಲಿಯಾಕೆ ಹೋಗಿದ್ದು. ಏನು ಹಾರಿಗೆಡ್ದು ಹೋಗಿರ್ತಾವೆ, ಎಲ್ಲ ಕಲಿಬಾರ ಚಟನೂ ಕಲ್ತಿರ್ತಾವೆ, ಮಾಡಬಾರ್ದು ಮಾಡಿರ್ತಾವೆ. ಅಲ್ಲ, ಮಕ್ಳು ಓದ್ಲಿ ಅಂತ ತಂದೆ ತಾಯಿ ಪಾಪ ಬಿಟ್ಟು ಕುಂತಿರ್ತಾರೆ, ಇವು ಹಿಂಗೆ ಮಾಡಿ ಇವು ಜೀವನ ಹಾಳು ಮಾಡ್ಕೋತಾವೆ. ಹೌದು, ಅದು ಕರೆ ಅನ್ನ. ಕರೆನ ಓದ್ತಾವ ಮಕ್ಕಳು, ಓದ್ಬೇಕು ಚಂದಾಗಿ. ತಂದೆ ತಾಯಿ ಹೊಟ್ಟಿ ಬಟ್ಟಿ ಕಟ್ಟು ದುಡಿದು ಈ ಸಂಪಾದನೆ ಮಾಡಿ ಮಕ್ಕಳು ಓದ್ಲಿ, ನಾವಂತೂ ಓದಕ್ಕಾಗಲಿಲ್ಲ ಅಂತೇಳಿ ಓದಿಸ್ತಿರ್ತಾವೆ. ಇವು ಹಿಂಗೆ ಸಗಣಿ ತಿನ್ನೋ ಕೆಲಸ ಮಾಡಿದ್ರೆ ಯಾರೇನು ಮಾಡೋಕ್ಕಾಗತ್ವೆ? ಅಲ್ಲ, ಅವರಿಬ್ರು ಆರಾಮ್ 2 ದಿನ ಇರ್ಲಿ, ನೀನು ಇವ ಪಟೇಲ ಇಬ್ರು ಬರಬಾರ್ದನ 2 ದಿನ? ಅಲ್ಲ, ಊರಿಗೆ ಬಂದು ಎಷ್ಟು ದಿನ ಆತ ಶ್ರೀಕಾಂತ, ಬರಬಾರ್ದನ್ಲ? ಎಲ್ಲ ಕಿತ್ ಬಿಡಕ ಕೆಲಸ ಇರ್ತಾವ ಮನ್ಯಾಗ ಅಂತ ನಾನ್ ನೋಡ ಆಫೀಸ್ನಾಗ ಎಲ್ಲ ಬಿಟ್ಕೊಟ್ಟು ಬರಕ್ ಆಗಲ್ಲ ಹಂಗೆಲ್ಲ. ಎಷ್ಟು ದಿನ ಅಂತೇಳಿ ನೀನ ನೋಡ್ಕೊತಿಪ್ಪ, ಮಕ್ಳು ವಯಸ್ಸಕ್ಕೆ ಬಂದಾವು, ಮದುವೆ ಆಗ್ಯಾತ, ಇನ್ನು ಅವರು ಎಲ್ಲ ಜವಾಬ್ದಾರಿ ತಗೋ ಬಿಡು. ಬಿಟ್ಟು 4 ದಿನ ಆರಾಮಾಗಿರ್ರಿ. ಈಗ ನೀನು ತಿಂದುಂಡು ಮಾಡೋದೆಲ್ಲ ಮಟ್ಟೆಗೈತಪ್ಪ, ಈಗ ತಿಂದುಂಡು ಆರಾಮಾಗಿ ರೆಸ್ಟ್ ತಗೊಳ್ಳುವಂಥ ವಯಸ್ಸಿನಿಂದ ಈಗೂ ದುಡ್ದು ಯಾಕೆ ತ್ರಾಸ ತಗೋತಿ ಅಂತ ನಾನು ನೋಡಪ್ಪ ನಿನಗೆ ಬಿಟ್ಟಿದ್ದು. ಬರೋದಾದ್ರೆ 4 ದಿನ ಬರ್ರಿ, ಇರೋಣಂತ ಅಲ್ಲಿ. ನಮಗೂ ಬ್ಯಾಸ್ರಕೈತಪ್ಪ, ನನಗೆ ನೀನು ನಿನಗೆ ನಾನು, ಯಾರದಾರ ಹೇಳ ಮತ್ತೆ ನಮಗೆ ಬೇರೆ? ಹೌದಿಲ್ಲ? ನೀನು ಬರೋದಿಲ್ಲ ಅಂತಂದ್ರೆ ಇದ್ದೊಬ್ಬ ತಮ್ಮ ನಾನು ಹೊಳ್ಳ ಬರ್ಬೇಕಲ್ಲ ನೋಡಕ್ಕೆ ಅಲ್ಲಿಂದಿಲ್ಲಿಗೆ. ನನಗೇನು ಕೆಲಸ ಇರೋದಿಲ್ಲ ಅಂತ ಮಾಡಿ? ನನಗೂ ಎಲ್ಲ ಕೆಲಸ ಇರ್ತೈತೆಪ್ಪ, ಆದರೂ ಎಲ್ಲ ಬಿಟ್ಕೊಟ್ಟು ನಿನ್ನ ನೋಡಕ್ಕಂತೇಳಿ ಬರ್ತೇನೆ ನಾನು ಆಗಾಗ. ನೀ ನೋಡಿದ್ರೆ ಯಾವುದು ನನಗೆ ಅಕ್ಕನ ಇಲ್ಲ, ಸಂಬಂಧನ ಇಲ್ಲ, ನಂಗೆ ಇಲ್ಲೇ ಇರ್ತಿಪ್ಪ. ನೀನಾತು ನಿನ್ನ ಆಫೀಸ್ ಆತು, ನೋಡಿದ್ರೆ ಹಿಂಗೆ ಮಾಡ್ತೀನಿ ನೋಡು. ಅಯ್ಯ ಆಂಟಿಯರ, ನೀವು ದೂರಿಗೆ ಬರಕ್ಕೆ ಹೇಳಕತ್ತೀರಿ. ಇವರು ಆಫೀಸ್ನಾಗ ಕುಂತ್ರಂದ್ರ ಮನಿನೇ ನಕ್ಷೆ ಇರಾಗಿಲ್ಲ. ಮನಿಗೆ ಬಂದು ಮತ್ತು ಆ ಕಂಪ್ಯೂಟರ್ ಹಿಡ್ಕೊಂಡು ಆಫೀಸಿಂದೇ ಕೆಲಸ ಟುಕು ಅಂತ ಹೊತ್ಕೊಂಡು ಕುಂತ್ರೆ ಮುಗಿದು ಹೋಯ್ತು ಅವನ್ನ ಬಟನ್ಗಳ. ಇಲ್ಲಿ ಹೆಂಡತಿ ಕರೆದ್ರು ಕೇಳಂಗಲ್ಲ, ಬೇಕಾದ್ ಮಾತಾಡಿದ್ರು ಕೇಳ್ಸಂಗಲ್ಲ. ಹಂಗೈತಿ ಇಲ್ಲಿ ಮನಿ ಪರಿಸ್ಥಿತಿ. ನೀವು ಅಲ್ಲಿದ್ ಹೇಳಕತ್ರಪ್ಪ, ಇಲ್ಲೇ ಎಲ್ಲರೂ ಹೊಂಟೆ ಬರ್ರಿ ಅಂದ್ರು ಬರೋದಿಲ್ಲ ಅವ್ರು, ಯಾವುದಕ್ಕೂ ಇದು ಮಾಡೋದಿಲ್ಲ, ಬರೇ ಅವ್ರ ಕೆಲಸ ಆತು ಅವ್ರಾತು. ಏನು ಮಾಡ್ಬೇಕು ನೋಡ್ರಿ, ಮನೆಯಾಗಿದ್ದು ಅವರು ಎಲ್ಲಿ ಬರೋದಿಲ್ಲ. ದುಡಿಯೋರ್ದು ಹಂಗ ಅಲ್ವಾ ಬಾಳೆ,
ಮನ್ಯಾಗಿದ್ದವ್ರಿಗೆಲ್ಲ ಸುಖ ಶಾಂತಿ ನೆಮ್ಮದಿ ಸಿಗ್ತೈತಿ, ದುಡಿಯೋರಿಗೇನು ಸಿಗುದಿಲ್ಲ. ಅವು 3 ಹೊತ್ತು ಗಾಣದ ಎತ್ತಿನಂಗೆ ದುಡಿತಾನೇ ಇರ್ಬೇಕು, ಗೊತ್ತನ? ಮನ್ಯಾಗಿದ್ದವ್ರು ಹೊರಗೆ ಹೋಗ್ತಾರ, ಒಳಗೂ ಬರ್ತಾರ, ಊರು ಅಡ್ಡಾಡ್ತಾರ, ತಿಂದು ತಿಂತಾರ, ಉಂಡು ಉಣ್ತಾರ. ಅದ ದುಡಿಯೋಕೆ ದೌಡೆಲ್ಲ ಬೆಟ್ಟಾಗುದಿಲ್ಲ. ಇವ ಅವಕ್ಕೆ ತಲೆ ಮ್ಯಾಗ ಜವಾಬ್ದಾರಿ ಇರ್ತೈತಿ ನೋಡ. ಹಂಗೆ ಅದಕ್ಕೆ ಹಿರಿಯರು ಸುಳ್ಳ ಶಾಸ್ತ್ರ ಮಾಡ್ಯಾರಂತ ಮಾಡಿ ಏನು, ಮನೆಗೆ ಮುಂಚಿವಾಗ್ಲಾಗ್ಬಾರ್ದಂತ, ಹಿರಿಯ ಮನುಷ್ಯ ಆಗ್ಬಾರ್ದಂತ. ಹಂಗೆ ಗೊತ್ತನ? ಅದು ಕರೆ ಅನ್ರಿ. ಇವ್ರಿಷ್ಟೆಲ್ಲ ಹೊಟ್ಟಿ ಬಟ್ಟಿ ಕಟ್ಟಿ ದುಡಿದು ಸಂಪಾದನೆ ಮಾಡಿ ಇಷ್ಟೆಲ್ಲ ದೊಡ್ಡ ಕ್ವಾಟಿ ಕಟ್ಟದಂಗೆ ಕಟ್ಟ್ಯಾರ. ಎಷ್ಟರ ಮಟ್ಟಿಗೆ ಉಳಿಸ್ಕೊಂಡು ಹೋಗ್ತಾರ ಏನೋ ಮಕ್ಕಳು. ಅಲ್ಲ ಅದು ಹೋಗ್ಲಿ, ಅನೊಂದು ಆಮ್ಯಾಗ ಆಕಿ ಗಂಡಂದು ಜಗಳ ಪರ್ಲ್ ಹರಿತ ಏನು ಇನ್ನೂ ಅದನ್ನ ಬೆಳೆಸ್ಕೊಂಡು ಹೊಂಟಾವ? ಇಲ್ಲ, ಈಗ ಹೋಗ್ಯಾರಲ್ಲ, ಈ ಗಂಡ ಇನ್ನು ಚಂದಾಗಿ ಅದಾರ. ಅವನು ಮತ್ತೆ ಕೆಲ್ಸಕ್ಕೂ ಬರಾಕತ್ತಾನ ಅಂತೀಯಾರ. ಕೆಲ್ಸಕ್ಕೆ ಬರಾಕತ್ತಾನ? ಆಗ್ಲಿ ಬಿಡವ, ಎತ್ತಾಗ್ಬಿಟ್ಟು ಚಂದ ಇರಲಿ. ಏನಿದ್ದ ಬೆಳೆಸ್ಕೊಂಡು ಜೀವನ ಹಾಳು ಮಾಡ್ಕೊಂಡು ಹೋಗಿದ್ದು. ಮದುವೆ ಆಗಿದ್ದು ಮುಗಿತಾ, ಈಗ ಮತ್ತೆ ಅದನ್ನ ಬಿಟ್ಟು ಇನ್ನೊಂದು ಮಾಡ್ಕೊಳ್ಳೋದು. ಅವ್ನು ಮತ್ತೆ ಮೊದಲ ಮದುವೆ ಮಾಡ್ಕೊಂಡಿದ್ದಿಲ್ಲ ಯಾಕೆ ಬಿಟ್ಟೆ ಅಂತ ಅವ್ನು ಕೇಳೋದು. ಈ ಡೈವರ್ಸ್ ಕೂಡ ಅದು ಮಾಡಿ ಇದು ಮಾಡಿ ಯಾಕೆ ಇವೆಲ್ಲ ಕಟ್ಕೊಂಡು ಗಂಡನ ಕೊಟ್ಟು ಒಂಚೂರು ಅನ್ಸಸ್ಕೊಂಡು ಹೋಗ್ಬಿಟ್ರೆ ಆಗೋತವ. ಅಲ್ಲ, ನಮ್ಮ ಗಂಡುಗಳು ರಾಜಾರೋಷವಾಗಿ ನಾವಿದ್ರು ಇನ್ನೊಂದು ಸಂಬಂಧ ಇಟ್ಕೊಂತಿದ್ರು, ಮತ್ತೊಬ್ಬ ಹೆಂಗಸಿನ ಕೂಟ ಅಡ್ಡಾಡ್ತಿದ್ರು, ನಮ್ಗೆ ಬಾರ್ಕೊಲ್ ತೊಗೊಂಡು ಎತ್ತಬೇಕಂತ ಹೊಡಿತಿದ್ರು. ಆಗಿನ ಕಾಲದ ಗಂಡು ಮಕ್ಕಳ ಹಂಗಿದ್ವು. ಈಗಿನ ಕಾಲದ ಹಂಗೆಲ್ಲ ಏನಿಲ್ಲಲ್ಲ. ಆಮೇಲೆ ಆ ಹುಡುಗಗೂ ಕುಡಿ ಚಟ ಬಿಟ ಅಂತದೆಲ್ಲ ಏನಿಲ್ಲ. ಏನು ಭಾಳ ಅಂದ್ರೆ ಒಂಚೂರು ಆಸ್ತಿಗೆ ಆಸೆ ಪಟ್ಟಿರ್ಬೋದು. ಯಪ್ಪ, ನಾ ಹೇಳೇನಿಲ್ಲ ಪಾರ್ವತಿ, ಆಕಿ ಪಾಲಿಂದ ಏನೈತೆ ಅಷ್ಟು ಆಕಿ ಕೊಟ್ಬಿಡ್ರಿ. ಹೆಂಗಿದ್ರು ನೀವು 3 ಮಕ್ಕಳಿಗೂ ಪಾಲ್ಗಡಿ ಮಾಡೇ ನೀವು ಆಸ್ತಿ ಇದು ಮಾಡಿರಿ, ಹೌದಾ? ಆಕಿದಕ್ಕಿ ಕೊಟ್ಬಿಡ್ರಿ, ಅವ್ರ ಆಸೆ ಪಡೋದರ ಬಿಟ್ಬಿಡ್ತಾರ. ನಾನು ಹಂಗ ವಿಚಾರ ಮಾಡಿನಕ್ಕ. ಲಾಯರ್ಗೂ ಬರಕ್ಕೆ ಹೇಳೇನಿ. ಒಂದಿನ ಟೈಮ್ ತೊಗೊಂಡು ಆಕಿನೂ ಕರೆಸಿ, ಆಕಿ ಗಂಡನೂ ಕರೆಸಿ, ಪಾರ್ವತಿ ಅರವಿಂದನ್ನು ಕೂಡಿಸಿ, ಅಶ್ವಿನಿಗೂ ತಿಳಿ ಹಂಗ ಎಲ್ಲ ಪಾಲ್ಗಡಿ ಮಾಡಿಬಿಡೋಣ ಅಂತ ಮಾಡೀನಿ. ಅಶ್ವಿನಿಗೆ ಇನ್ನೂ ಮದುವೆ ಆಗಿಲ್ಲ. ಆಕಿ ಆಸ್ತಿ ಆಕಿ ಪಾಲ್ಗಡಿ ಮಾಡಿದ್ರು ಅದು ನಮ್ಮ ತಾಬನೇ ಇರ್ತೈತಿ. ನೀನು ಅನ್ನೋದು ಸಪ್ರೇಟಾಗಿ ಕೊಡ್ತೀವಿ, ಅರವಿಂದ ಪಾರ್ವತಿದು ಏನೈತೆ ಸಪ್ರೇಟ್ ಮಾಡಿಬಿಡೋಣ ಅಂತ ಮಾಡೀವಿ. ಮಾಡಿ ಅಷ್ಟು ಮಾಡಿಬಿಡು, ಚಿಂತೆ ಬಿಡ್ತೈತಿ.